ಕಾಣದ ಕೈಗಳಿಗೆ ಕಡಿವಾಣ ಹಾಕುವಂತಹ ಕೋಳವನ್ನು ತೊಡಿಸುವಂತಹ ಶಕ್ತಿ ವ್ಯವಸ್ಥೆ ಇಲ್ಲ, ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಅದೇ ಅದು ಆಗಿದೆ, ಅದು ಎಲ್ಲರಿಗೂ ಗೊತ್ತು. ಅದನ್ನ ಮತ್ತೊಬ್ಬರು ಬಂದು ಮತ್ತೊಂದಿಷ್ಟು ವರ್ಷಗಳ ನಂತರ ಇನ್ನೊಂದು ರೋಚಕದ ಕಥೆಯಲ್ಲಿ ಅದನ್ನ ಕಟ್ಟಿಕೊಟ್ಟಾಗ ಅದು ದೃಶ್ಯ ರೂಪದಲ್ಲಿ ತೋರಿಸಿದಾಗ ನಮಗೆ ಮತ್ತೆ ಅಯ್ಯೋ ಸೌಜನ್ಯ ನ್ಯಾಯ ಸಿಗ್ಲಿಲ್ವಾ? ಅದರ ಆಚೆಗೆ ಏನು? ನಮ್ಮೊಳಗಿನ ಸೋಗಲಾಡಿತನಕ್ಕೆ ಯಾವ ದೈವವನ್ನು ಮಣಿಯಾಗಿಸಿದ್ರೆ ಏನ್ ಬಂತು? ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಅಂತರಂಗದ ಮೃದಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದೂ ಮುಗಿಯದ ವಿಷಾದ, ಮುಗ್ಧ ಹೆಣ್ಣು ಮಗು ಸೌಜನ್ಯ ಕೊಲೆ ವಿಚಾರ. ಮಾಯದ ಗಾಯವಾಗಿಯೇ ಉಳಿದ ಮತ್ತು ಉಳಿಯುವ ಈ ನೋವಿನ ಕುರಿತಾದ ಮಾತು ಮತ್ತೆ ಮುನ್ನೆಲೆಗೆ ಬಂತು. ಕಳೆದ 4-5 ದಿನಗಳಿಂದ ನಾಡಿನಾದ್ಯಂತ ಎಲ್ಲರ ಮನಸ್ಸಿನಲ್ಲಿದ್ದಂತಹ ಈ ಕೊಲೆಯ ವಿಚಾರವಾಗಿ ಅನುಮಾನಗಳನ್ನೇ, ಆರೋಪಗಳನ್ನೇ, ಬಯಲಿಗೆ ಎಳೆಯಲಿಕ್ಕಾಗದ ಅಂತಿಮ ಸತ್ಯವನ್ನೇ ಒಬ್ಬ ಯುವ ಯೂಟ್ಯೂಬರ್ ಎಳೆಯಾಗಿ ತನ್ನದೇ ಆದಂತಹ ಪ್ರಾಮಾಣಿಕ ಸತ್ಯಾನ್ವೇಷಣೆಯ ನೆಲೆಯಲ್ಲಿ ಅದಕ್ಕೊಂದು ತಾರ್ಕಿಕತೆಯ ರೂಪವನ್ನ ಕೊಟ್ಟು ಅದು ತನ್ನ ಪ್ರಾಣವನ್ನೇ ಒತ್ತಿ ಇಟ್ಟು ಮಾಡುವಂತಹ ಸಮಾಜಮುಖಿ ಕೆಲಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ ಯೂಟ್ಯೂಬರ್ ಮಾಡಿದಂತಹ ಕೆಲಸವನ್ನ ನಾವು ಮೆಚ್ಚಬೇಕು. ಆದ್ರೆ ಈ ಮುಖಾಂತರವಾಗಿ ಆತನ ಪ್ರಾಣಕ್ಕೆ ಏನಾದರೂ ಅನಾಹುತ ಆದ್ರೆ ಏನ್ ಮಾಡುತ್ತೆ ಈ ಸಮಾಜ? ಮತ್ತೊಂದು ಕ್ಯಾಂಡಲ್ ಹಚ್ಚಿ ಆತನಿಗೆ ಆತ್ಮಶಾಂತಿಯನ್ನ ಕೋರುವುದರ ಅಂತಿಮ ಸಂತಾಪದ ಪ್ರಯತ್ನವನ್ನ ಮಾಡಬಹುದೇನೋ ಅಷ್ಟೇ. ಅದೆಲ್ಲ ಗೊತ್ತಿದ್ದು ಅದರ ಆಚೆಗೂ ಕೂಡ ತಾನು ತನ್ನ ಸಮಾಜಮುಖಿಯ ಕೆಲಸವನ್ನ ತೊಟ್ಟಲ್ಲ ಆ ಯುವ ಯೂಟ್ಯೂಬರ್. ಭಗವಂತ ಕನಿಷ್ಠ ಆ ಶ್ರೀ ಮಂಜುನಾಥ ಇದ್ರೆ ಆತನನ್ನ ರಕ್ಷಣೆ ಮಾಡಲಿ ಅಷ್ಟೇ. ಸರಿ, ಆದ್ರೆ ಈ ಎಲ್ಲಾ ವಿಚಾರಗಳು ಎಲ್ಲರಿಗೂ ಗೊತ್ತಿತ್ತು. ಆ ಮುಗ್ಧ ಹೆಣ್ಣು ಮಗುವಿನ ಕೊಲೆ ಆಗುತ್ತೆ, ಅದಕ್ಕೂ ಮುಂಚೆ ಏನೇನೋ ಆಗುತ್ತೆ, ಪೊಲೀಸ್ ತನಿಖೆ ಮಾಡ್ತಾರೆ. ಅದನ್ನೂ ಮೀರಿ ಕೇಂದ್ರ ಸರ್ಕಾರದ ಪಂಜರದ ಗಿಳಿಯಾಗಿರುವ CBI ಕೂಡ ಬರುತ್ತೆ, ತನಿಖೆ ಮಾಡುತ್ತೆ. ಎಷ್ಟೋ ವರ್ಷಗಳ ಕಾಲ ಅಂತಿಮವಾಗಿ ಪೊಲೀಸ್ ಅವರು ಮಾಡಿರುವ ಕೆಲಸ ಪಕ್ಷವಾಗಿ ಒಪ್ಕೊಳ್ಳುತ್ತೆ, ಮುಗಿತಲ್ಲಿ ಕಥೆ. ಆದ್ರೆ ಇಲ್ಲಿ ಎಲ್ಲರೂ ಅವಲೋಕಿಸಬೇಕಾದಂತಹ ವಿಷಯ ಒಂದೇ, ಅತ್ಯಾಚಾರ ಮಾಡಿದ್ಯಾರು ಅಂತ, ಕೊಲೆ ಮಾಡಿದ್ಯಾರು ಅಂತ ಹಾದಿಯಲ್ಲಿ ನಿಂತು ಬೀದಿಯಲ್ಲಿ ಹೋಗುವವರಿಗೂ ಗೊತ್ತು, ಆದರೆ ಎಲ್ಲರಿಗೂ ಗೊತ್ತು. ಆದ್ರೆ ಈ ಕೇಸ್ ವಿಚಾರವಾಗಿ ತನಿಖೆ ಮಾಡಿದವರಿಗೆ ಸತ್ಯವನ್ನ ಹೊರ ಹಾಕಲಿಕ್ಕಾಗಲಿಲ್ಲವೇ? ಅದು ಬಹಳ ಅಚ್ಚರಿಯಾದಂತಹ ಪ್ರಶ್ನೆ. ಆ ಮುಗ್ಧ ಹುಡುಗಿಗೆ ಆದ ಅನ್ಯಾಯಕ್ಕೆ ನ್ಯಾಯವನ್ನ ನ್ಯಾಯಾಂಗ ಕೊಡಲಿಕ್ಕಾಗದಿದ್ದ ಮೇಲೆ ಕನಿಷ್ಠ ಅಲ್ಲಿಯ ದೈವ ಶ್ರೀ ಮಂಜುನಾಥನಾದರೂ ನೀಡಬೇಕಿತ್ತು ಅಲ್ವಾ? ಅಲ್ಲಿಯ ದೈವ ಮಂಜುನಾಥನೂ ಕೂಡ ಯಾಕೆ ಮೌನಿಯಾದ, ಕಲ್ಲಾದ, ಕುರುಡನಾದ, ಕಿವುಡನಾದ? ಹಾಗಾದ್ರೆ ಆತ ನಿಜಕ್ಕೂ ದೈವದ ರೂಪದಲ್ಲಿರುವಂತಹ ಕಲ್ಲೇ ಅನ್ನುವಂತಹ ಪ್ರಶ್ನೆಗೂ ಕೂಡ ಈ ಅಂತರಂಗದ ಮೃದಂಗ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದೆ ವೀಕ್ಷಕರೇ. ಇದು ಕೇವಲ ನನ್ನೊಳಗಿನ ಪ್ರಶ್ನೆಯೋ ಅಥವಾ ನಿಮ್ಮಲ್ಲಿ ಮೂಡಬಹುದಾದ ಪ್ರಶ್ನೆಯೋ ಅಥವಾ ಮೂಡಿರುವ ಪ್ರಶ್ನೆಯೋ ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರ ಒಳಗೆ ಮೂಡಲೇಬೇಕಾದಂತಹ ಪ್ರಶ್ನೆಯನ್ನು ನಾನು ಈ ವೇದಿಕೆ ಮುಖಾಂತರವಾಗಿ ನಾನು ನಿರೀಕ್ಷಿಸ್ತಿದ್ದೇನೆ, ಹಂಚಿಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರ ಒಳಗೆ ಮೂಡಬೇಕಾಗಿರತಕ್ಕಂಥ ಪ್ರಶ್ನೆಗಳು ಇವು. ಅಲ್ಲಿಯವರೆಗೆ ದೇವರಾಗಿರುವುದಿಲ್ಲ, ಕೇವಲ ಕಲ್ಲಾಗಿರುವ ದೈವವನ್ನೇ ವ್ಯಾಪಾರಕ್ಕಿಟ್ಟುಕೊಂಡ ಕೈಗಳಿಗೆ ಕೋಳ ಹಾಕುವ ಶಕ್ತಿ ಪೊಲೀಸ್ ವ್ಯವಸ್ಥೆಗಾಗದಿದ್ದರೂ ದೇವರಿಗೂ ಆಗಲಿಲ್ಲವೇ? ಅಥವಾ ಕಾಲಕ್ಕಾಗಿ ಕಾದಾಗ ಒಂದು ದಿನ ಭಗವಂತನೇ ಉತ್ತರವನ್ನು ನೀಡಬಲ್ಲನೇ ಎನ್ನುವ ನಿರೀಕ್ಷೆಯಲ್ಲಿ ಅನ್ಯಾಯವನ್ನ, ಈ ಅತ್ಯಾಚಾರವನ್ನ, ಈ ಅನಾಚಾರವನ್ನ, ಈ ದುರಾಚಾರವನ್ನ ಸಹಿಸಿ ಮೌನವಾಗಿ ಕುಳಿತುಕೊಳ್ಬೇಕಾ? ಅದಕ್ಕೂ ಮುನ್ನ ಈ ಪಾಪಿಗಳ ಲೋಕದಲ್ಲಿ ಪಾಪ ಮಾಡದ ಪ್ರತಿ ವ್ಯಕ್ತಿಯೂ ಕೂಡ ಆ ಪಾಪದ ಪಾಲುದಾರನೇ ಎನ್ನುವ ವಿಷಯವನ್ನ ನಾನಿಲ್ಲಿ ಹೇಳಬಟ್ಟಿರುವುದು. ಹೌದು, ಪಾಪ ಆಗಿದೆ, ಮಾಡಬಾರ್ದಾಗಿದೆ. ಅದರಿಂದ ದೊಡ್ಡವರಿದ್ದಾರೆ, ಆ ದೊಡ್ಡವರನ್ನ ಕಾಪಾಡಿಕೊಳ್ಳುವಂತ ಇನ್ನೂ ದೊಡ್ಡ ಗುರುಗಳಿದ್ದಾರೆ. ಕಾಣದ ಕೈಗಳಿಗೆ ಕಡಿವಾಣ ಹಾಕುವಂತಹ ಕೋಳವನ್ನು ತೊಡಿಸುವಂತಹ ಶಕ್ತಿ ವ್ಯವಸ್ಥೆ ಇಲ್ಲ, ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಅದೇ ಮಾಡಿರುವಂತಹ ಪಾಪದ ಫಲದಲ್ಲಿ ಕೇವಲ ಪಾಪವನ್ನ ಮಾಡಿರುವವರ ಪಾಲಷ್ಟೇ ಅಲ್ಲ, ದೇವರ ಲೆಕ್ಕಾಚಾರದಲ್ಲಿ ಪಾಪಿಗಳ ಲೋಕದಲ್ಲಿ ಪಾಪ ಮಾಡದ ಪ್ರತಿ ವ್ಯಕ್ತಿಯೂ ಕೂಡ ಅವರ ಪಾಪದ ಪಾಲುದಾರನೇ ಎಂಬುದನ್ನು ನಾನಿಲ್ಲಿ ಹೇಳಬರಟಿರುವುದು. ದೇವರೇನು ಕಲ್ಲಾಗಿರುವ ಓಕೆ, ಆದ್ರೆ ನಮಗೆ ಜೀವ ಇತ್ತಲ್ಲ, ನಾವು ಇವನು ಹಿಡಿಲಿಕ್ಕಾಗುತ್ತಾ? ಈ ಪ್ರಶ್ನೆ ನಮ್ಮೊಳಗಡೆ ಮೂಡುತ್ತೆ. ಕೊಲೆಯಾಗಿದೆ, ಕಾನೂನು ವ್ಯವಸ್ಥೆ ಇದೆ, ತನಿಖೆ ಮಾಡುತ್ತೆ. ಆದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಆ ತನಿಖೆಯ ಫಲಿತಾಂಶದ ಮೇಲೆ 1% ನಂಬಿಕೆ ಇಲ್ಲ ಅಂತಂದ ಮೇಲೆ ಯಾಕೆ ಉತ್ತರಿಸಬೇಕಾಗಿರತಕ್ಕಂಥ ಧರ್ಮ ಯಾರಿಗಿತ್ತು? ನಮ್ಮನ್ನ ಆಳುವ ನಾಯಕರುಗಳು ತಾನೆ. ಮತ್ತೆ ಯಾಕೆ ಮೌನಿ ಭಾವಗಳಾಗಿ ಕುಳಿತು ಬಿಟ್ಟರು ಅವರೆಲ್ಲ? ಕಾಣದ ಕೈಗಳ ಕೈವಾಡಗಳ ಹಿಂದೆ ನಮ್ಮನ್ನ ಕಾಪಾಡುವವರೇ ನಮ್ಮನ್ನ ಭಕ್ಷಕರಾಗಿ ನಿಂತಿದ್ದಾರೆ ಅಂತಂದಾಗ ಕೇವಲ ತನಿಖೆ ಮಾಡುವ ವ್ಯವಸ್ಥೆಯನ್ನ ಪ್ರಶ್ನಿಸಿದ್ರೆ ಆಗಲ್ಲ. ಇಲ್ಲಿ ಅವನು ತಿಂದಿದಾನೆ ಲಂಚವನ್ನ ಅಥವಾ ಅಪಾಪದ ಕೂಪದ ಪಾಲಿನಲ್ಲಿ ಅವನದು ಇದ್ದಿರಬಹುದು, ಅದಕ್ಕಾಗಿ ಇನ್ನಾರನ್ನು ಹೊಣೆ ಮಾಡುವ ಹೊಣೆಗೆ ಹಿಡಿತನದಲ್ಲಿ ಮುಳುಗಿದ್ದಾನೆ ಅಂತ ಅಂದು ಕೂಡ ಅಂತವರನ್ನ ರಕ್ಷಿಸಿದ್ದರ ವ್ಯವಸ್ಥೆ ಯಾವುದು? ಯಾರನ್ನ ನಮ್ಮ ನಾಯಕರುಗಳನ್ನು ದೇವರುಗಳನ್ನಾಗಿ ನಮ್ಮ ತಲೆಯ ಮೇಲೆ ಹೊತ್ತು ನೆಲೆಸುತ್ತಿದ್ದೇವೋ ಅಂತ ರಾಜಕಾರಣಿಗಳೇ ಅಲ್ಲವೇ? ಈ ಒಟ್ಟು ಕೆಟ್ಟ ವ್ಯವಸ್ಥೆಯ ಮೂಲ ಫಲಿತಾಂಶದ ಹಿಂದಿರುವ ಗರ್ಭ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ? ಕೊಟ್ಟ ಅಧಿಕಾರವನ್ನೇ ಮಾರಿಕೊಳ್ಳುವ ರಣಹೇಡಿಗಳು ಯಾರು? ಇಂತಹ ದುಷ್ಟರ ಮುಖವಾಡಗಳಿಗೆ ಮತ್ತೆ ಮತ್ತೆ ಬಣ್ಣವನ್ನ ಹಚ್ತಾ ಇರೋರು ಯಾರು? ನಾವಲ್ವೇ? ಪ್ರಜೆಗಳಲ್ವೇ? ತನಿಖೆ ಮಾಡುವವರ ಅಧಿಕಾರ ಇರೋದು ಯಾರ ಕೈಯಲ್ಲಿದೆ? ಅಂತವರನ್ನ ಪ್ರಶ್ನಿಸುವ ತಾಕತ್ತಿಲ್ಲದೆ ಕೇವಲ ಪೊಲೀಸ್ ವ್ಯವಸ್ಥೆಯನ್ನ ಪ್ರಶ್ನಿಸಿದರೆ ಏನು ಬಂತು? ಅವನು ಲಂಚ ತಿಂದದನು ಅಥವಾ ಆ ಪಾಪದಲ್ಲಿ ಅವನು ಭಾಗಿಯಾಗಿದ್ದನು, ಅದಕ್ಕೆ ಕೇಸನ್ನ ಮುಚ್ಚಾಕ್ಲಿಕ್ಕೆ ಒಂದು ಕಥೆಯನ್ನ ಹೇಳಿದಾನೆ, ಇನ್ನಾರನ್ನು ಬಲಿಪಶಿ ಮಾಡಿದಾನೆ ಅಂತಾನೆ ಇಟ್ಕೊಳ್ಳೋಣ. ಅದು ಆಗಿದೆ, ಅದು ಎಲ್ಲರಿಗೂ ಗೊತ್ತು. ಅದನ್ನ ಮತ್ತೊಬ್ಬರು ಬಂದು ಮತ್ತೊಂದಿಷ್ಟು ವರ್ಷಗಳ ನಂತರ ಇನ್ನೊಂದು ರೋಚಕದ ಕಥೆಯಲ್ಲಿ ಅದನ್ನ ಕಟ್ಟಿಕೊಟ್ಟಾಗ ಅದು ದೃಶ್ಯ ರೂಪದಲ್ಲಿ ತೋರಿಸಿದಾಗ ನಮಗೆ ಮತ್ತೆ ಅಯ್ಯೋ ಸೌಜನ್ಯ ನ್ಯಾಯ ಸಿಗ್ಲಿಲ್ವಾ? ಅದರ ಆಚೆಗೆ ಏನು? ಮತ್ತದೇ ತಿಂದುಂಡು ಮೈ ತುಂಬ ಖಂಡ ಹೆಚ್ಚಿಸಿಕೊಂಡು ಖಂಡವರ ಮನೆ ಮುರಿಯುವ ಅಲ್ಕಪಡಾರೆ ದೇಶಭ್ರಷ್ಟ ಷಂಡರ ವ್ಯವಸ್ಥೆಯನ್ನ ಕಟ್ಟಿಕೊಂಡದ್ದು ಯಾರು? ನಾವೇ ಅಲ್ವೇ ಮೂರ್ಖ ಮತದಾರರು? ಅಲ್ಲಿ ಉನ್ನಾವು ಅಂತೆ, ಇಲ್ಲಿ ಸೌಜನ್ಯ ಅಂತೆ, ಅಲ್ಲಿ ಬಿಲ್ಕಿಸ್ ಬಾನು ಅಂತೆ, ಅಲ್ಲಿ ಮತ್ತೊಂದು ಕಡೆ ಆರ್ಜಿಕರ್ ವೈದ್ಯಕೀಯ ವಿದ್ಯಾರ್ಥಿನಿ ಅಂತೆ. ನಿನ್ನೆ ಇವತ್ತು ನಾಳೆ
ಇದ್ದದ್ದೇ ಈ ಕಥೆಗಳಿಗೆ ಅಂತಿಮವಾದಂತಹ ಉತ್ತರ ಯಾವತ್ತು? ಕಥೆಗಳಲ್ಲ ಇವು, ಬದುಕಿನ ವ್ಯಥೆ ಇದು. ಹೊಸ ಹೊಸ ರೀತಿಯಲ್ಲಿ ಕಥೆಯನ್ನ ಕಟ್ಟಿಕೊಟ್ಟಾಗ ಅಯ್ಯಯ್ಯೋ ಅನ್ನುವ ನಮ್ಮೊಳಗಿನ ಮನಸ್ಸು. ಇಂತಹ ಮುಗ್ಧ ಹೆಣ್ಣಿನ ಬದುಕಂದಿಯೋ ಅನಿಸಿದ ವ್ಯವಸ್ಥೆ ಕೇವಲ ಪೊಲೀಸ್ ಅಲ್ಲ, ತನಿಖಾಧಿಕಾರಿಗಳಲ್ಲ, ಕಾಮ ಪಿಪಾಸಗಳನ್ನ ರಕ್ಷಿಸುವಂತಹ ರಾಜಕಾರಣಿಗಳನ್ನ ಪ್ರಶ್ನಿಸುವ ಅಧಿಕಾರಕ್ಕೆ ಈ ಜನರಿಗೆ ಯಾವಾಗ? ದಶಕದ ಅವಧಿಯೇ ಕಳೆದರೂ ಕೂಡ ಆ ಆತ್ಮಕ್ಕೆ ಶಾಂತಿಯನ್ನ ಕೊಡುವ ಪ್ರಯತ್ನವನ್ನ ಯಾವ ಪಕ್ಷದ ಮುಖ್ಯಮಂತ್ರಿಯೂ ಮಾಡಲಿಲ್ಲ. ತಾರೆ ಎಲ್ಲಾ ಪಕ್ಷದ ಮುಖ್ಯಮಂತ್ರಿಗಳು ಕೂಡ ಈ ಕೇಸ್ನ ವಿಚಾರವಾಗಿ ಜನರ ಹೋರಾಟದ ಸಂದರ್ಭದಲ್ಲಿ ಇದ್ರು, ಹೋದ್ರು, ಬಂದ್ರು. ಹೆಣ್ಣು ಮಕ್ಕಳನ್ನ ದೊಡ್ಡದಾಗಿ ತಾಯಿ ಅಂತ ಆರಾಧಿಸುವಂತಹ ಪ್ರಧಾನಮಂತ್ರಿಗಳ ಅಡಿಯಲ್ಲಿದ್ದಂತಹ CBI ಸಂಸ್ಥೆ ಬಂದರೂ ಕೂಡ ಆ ಮುಗ್ಧ ಮಗುವಿಗೆ ನ್ಯಾಯ ಸಿಗಲಿಲ್ಲ ಅಂತ ಅನ್ನೋದಾದ್ರೆ ಇಲ್ಲಿಯವರೆಗೆ ಪೊಲೀಸ್ ವ್ಯವಸ್ಥೆಯನ್ನ ಬೈಯೋದು. ಒಂಚೂರು ಆ ನ್ಯಾಯಾಂಗ ವ್ಯವಸ್ಥೆ ಕಣ್ಣು ಬಿಡದೆ ಹೋಗಿದ್ರೆ ಅದ್ಯಾರು ಅಮಾಯಕ ಬಲಿಯಾಗಿಬಿಟ್ಟಿದ್ದ ಈ ಸೌಜನ್ಯ ಕೊಲೆ ವಿಚಾರದ ಕೇಸ್ನಲ್ಲಿ. ಇಂಥ ವ್ಯವಸ್ಥೆಯನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಂತಹ ವ್ಯವಸ್ಥೆಯನ್ನ ಪ್ರಶ್ನಿಸುವ ತಾಕತ್ತಿಲ್ಲದೆ ಕೇವಲ ಪೊಲೀಸ್ ವ್ಯವಸ್ಥೆಯನ್ನ ಪ್ರಶ್ನಿಸಿದ್ರೆ ಏನ್ ಬಂತು? ಈ ಕೇಸ್ ಒಂದು ನೆಪ ಅಷ್ಟೇ. ಇಂತಹ ಎಷ್ಟು ಕೇಸ್ಗಳು ಮುಚ್ಚೋಗಿಲ್ಲ, ಮತ್ತೆ ಮುಚ್ಚೋಗಿಲ್ಲ. ನಮ್ಮೊಳಗಿನ ಸೂಗಲಾಡಿದಕ್ಕೆ ದೇವರನ್ನ ಒಡೆ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ಇದು ನನ್ನ ಪ್ರಶ್ನೆ. ಮಂಜುನಾಥ, ನೀನಾದ್ರೂ ಆ ಮುಗ್ಧ ಆ ಹೆಣ್ಣು ಕಂದಮ್ಮನ ಆತ್ಮಕ್ಕೆ ಶಾಂತಿಯನ್ನ ಕೊಡು. ಅದು ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ತಾ ಇಲ್ಲ? ಮಂಜುನಾಥ ಅಲ್ಲ, ಅವನು ಕೇವಲ ಕಲ್ಲೇ. ನಮ್ಮೊಳಗಿನ ಸೋಗಲಾಡಿತನಕ್ಕೆ ಯಾವ ದೈವವನ್ನು ಹೊಣೆಯಾಗಿಸಿದ್ರೆ ಏನ್ ಬಂತು? ಎಲ್ಲ ಪಕ್ಷಗಳ ವಾರಸುದಾರರೇ ಈ ವಿಷಯದಲ್ಲಿ ಮೂಕರಾಗಿರೋದನ್ನ ನೋಡಿದ್ರೆ ಎಲ್ಲರೂ ಅವರೇ ತಾನೆ. ಮತ್ತೆ ಹೆಂಗ್ರಿ ಅವರು ನಿಮ್ಮ ಒಳಗಿನ ದೇವರಾಗಿ ಕೂರಿಸ್ಕೊಂಡಿದ್ದೀರಿ? ಅಂಥವರು ಈ ಪ್ರಶ್ನೆಗೆ ಉತ್ತರವನ್ನ ಕೊಡುವವರೆಗೆ ಕೊರಳ ಪಟ್ಟಿಯನ್ನ ಹಿಡಿದು ಕೇಳಬೇಕಾಗಿದ್ದು ಅಂತವರನ್ನ. ಅದು ಆಗಲಿಲ್ಲ ಅಂತಂದ್ರೆ ಆ ಭಾವುಕತೆಯ ಆ ಭ್ರಮೆಯ ಜಗತ್ತಿನಲ್ಲಿ ಮೊದಲು ನಿಮ್ಮೊಳಗಿನಿಂದ ಅಂತ ಪುಡಾರಿ ರಾಜಕಾರಣಿಗಳನ್ನ ಅಥವಾ ಆ ವೇಷಧಾರಿಗಳನ್ನ ಮೊದಲು ಕಿತ್ತುಗಿರಿ. ಆಗ ದೇವರಿಗೆ ಜೀವ ಬರುತ್ತೆ. ಕಾಮ ಪಿಪಾಸಗಳನ್ನ ರಕ್ಷಿಸುವ ಈ ಒಳಗೇಡಿ ರಾಜಕಾರಣಿಗಳು ನಮ್ಮ ಒಳಗಿನ ದೇವರುಗಳು, ನಾಯಕರುಗಳು, ಮಹಾನ್ ರಾಷ್ಟ್ರಭಕ್ತ ಶೀಲವಂತರು. ಯಾರ ತುಟಿ ಎರಡಾಗಿದೆ ಇಂಥ ಕಂದಮ್ಮಗಳ ಕುರಿತಾಗಿ ಮಾತನಾಡಲಿಕ್ಕೆ? ಇಷ್ಟರಲ್ಲೇ ಗೊತ್ತಾಗಬೇಕಾಯ್ತು. ಎಲ್ಲಿಯವರೆಗೆ ಅದನ್ನೇ ಗೌಡ ಮಾಡಿದ್ನೋ, ಶಾಂಭೋಗ ಮಾಡಿದ್ನೋ, ಪಟೇಲ್ ಮಾಡಿದ್ನೋ, ಹೆಗಡೆ ಮಾಡಿದ್ನೋ, ಯಾವನು ಮಾಡಿದ? ಇವತ್ತು ನಾಳೆ ಇನ್ನೊಬ್ಬ, ನಾಳೆ ಇನ್ನಾವನು? ಅದು ಅಲ್ಲ. ಇಂಥವರನ್ನ ರಕ್ಷಿಸುವಂತಹ ನಿಜವಾದ ಭಕ್ಷಕರನ್ನ ಆರಾಧಿಸ್ತಾ ಇದ್ದೀವಿ ನಾವು. ನಮ್ಮ ಜನರು ಮುಗ್ಧ ಜನರೇ? ಇಲ್ಲ, ಮುಗ್ಧ ಜನರಲ್ಲ, ನಾವೆಲ್ಲ ಮೂರ್ಖ ಜನರು. ಎಂಥವರನ್ನ ನಾವು ದೇವರು ಅಂದ್ಕೊಂಡ್ವಿ, ನಿಜವಾದ ದೇವರ ಬಗ್ಗೆ ನಮಗೆ ನಂಬಿಕೆ ಇರಲಿಲ್ಲ. ವೇಷಧಾರಿಗಳನ್ನೆಲ್ಲ ದೇವರು ಅಂತ ಎಲ್ಲಿಯವರೆಗೆ ಒತ್ತು ಮೆರೆಸ್ತೇವೋ ನಾವು, ಅಲ್ಲಿಯವರೆಗೆ ದೇವರು ಕಲೆ. ಕೇವಲ ಸೌಜನ್ಯ ಕೂಸಿನ ಕೇಸ್ ವಿಷಯ ಅಷ್ಟೇ ಅಲ್ಲ, ಇದು ಟೋಟಲಿ ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತ ಎಲ್ಲರಿಗೂ ಗೊತ್ತು. ಈ ಸಿಸ್ಟಮ್ ಅಂದ್ರೆ ಅಧಿಕಾರಕ್ಕಾಗಿ ತಮ್ಮವರ ಉಳುಕುಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ಕೇಸ್ ಒಂದರ ತಳಬುಡವೇ ಅದನ್ನು ಬದಲಾಗುತ್ತೆ ಅಂತಂದ್ರೆ ಕನಿಷ್ಠ ಅವರನ್ನ ಪ್ರಶ್ನಿಸುವುದು ಬೇಡ. ಕೊರಳ ಪಟ್ಟಿಯನ್ನ ಹಿಡಿದು ಅವನನ್ನ ಇಂತಹ ಅದು ಬೇಡವೇ ಬಿಡಿ, ಅದು ಆಗದ ಮಾತು. ಆದ್ರೆ ಆರಾಧಿಸುವುದನ್ನಾದ್ರೂ ಬಿಡಬೇಕಲ್ಲ ನಾವಿನ್ನು. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರೋದು, ಅವರನ್ನ ನಾವು ಇನ್ನೂ ಆರಾಧಿಸ್ತಾ ಇದ್ದೀವಿ. ಜಾತಿಯ ಹೆಸರಲ್ಲೋ, ಧರ್ಮದ ಹೆಸರಿನಲ್ಲೋ, ಮತಪಂಥಗಳ ಅಮಲಲ್ಲೋ ನಾವು ಇಂಥ ಕೆಟ್ಟ ರಾಜಕಾರಣಿಗಳನ್ನ ಒತ್ತು ಮೆರೆಸ್ತಾ ಇದ್ದೀವಿ ಅನ್ನೋದಾದ್ರೆ ಪಾಪದ ಪಾಲುದಾರ ಯಾರು ಗೊತ್ತೇ? ಯಾರು? ಪೊಲೀಸರನ್ನ ದೂಷಿಸೋಣವೇ? ಅಥವಾ ಅವರ ನಂತರದಲ್ಲಿ ಬಂದ ತನಿಖಾಧಿಕಾರಿಗಳನ್ನ ದೂಷಿಸೋಣವೇ? ಆದ್ರೆ ನಾನು ಈ ಮುಖಾಂತರ ಹೇಳಲಿಕ್ಕೆ ಹೋಗುವಂಥದ್ದು ಏನು ಅಂತಂದ್ರೆ, ಇಂತಹ ಅಧಿಕಾರಿಗಳ ವ್ಯಾಪ್ತಿಯಾದ್ರೂ ಎಷ್ಟು, ಮಿತಿಯಾದ್ರೂ ಏನು ಅನ್ನೋದು ಗೊತ್ತಿಲ್ಲದೆ ನಾವು ಅವರ ಮೇಲೆ ಆರೋಪದ ಗೋವಿಯನ್ನ ಕೂರಿಸೋದ್ರಿಂದ ಯಾವ ಉಪಯೋಗವೂ ಇಲ್ಲ. ಹೌದ್ರಿ, ಅವ್ರು ಕೆಟ್ಟವರು, ಅವ್ರು ಸರಿ ಇಲ್ಲ. ಇಂಥವರನ್ನ ಪೋಷಿಸುವ, ರಕ್ಷಿಸುವವರ ಕುರಿತು ಯಾಕೆ ಮಾತಾಡ್ತಾ ಇಲ್ಲ? ಈ ಕೇಸ್ನ ವಿಚಾರದ ಅಡಿಯಲ್ಲಿ ಎಲ್ಲಾ ಪಕ್ಷದ ಮುಖ್ಯಮಂತ್ರಿಗಳನ್ನು ನೋಡಿದ್ದಾಗಿದೆ. ಅಂತವರನ್ನ ಪ್ರಶ್ನಿಸುವಂತ ತಾಕತ್ತು ಈ ನೆಲದ ಪ್ರಜೆಗಳಿಗೆ ಬರುವುದು ಯಾವಾಗ? ಅಲ್ಲಿಯವರೆಗೆ ಆತ ಕೇವಲ ಕಲ್ಲಾಗಿ ಉಳಿತಾನೆ. ಅಪರಾಧಿ ಯಾರು ಅಂತ ಎಲ್ಲರಿಗೂ ಗೊತ್ತಿದ್ದ ಬೇರೆ ಅವರಿಗೆ ಶಿಕ್ಷೆ ಕೊಡಿಸ್ಲಿಕ್ಕಾಗದ ಯಾವ ಮುಖ್ಯಮಂತ್ರಿಗಳು, ಯಾವ ಪ್ರಧಾನಿಗಳು ಇದ್ರೆ ಏನ್ ಬಂತು ಈ ಪ್ರಜಾಪ್ರಭುತ್ವದಲ್ಲಿ? ಅಂಥವರನ್ನ ಆರಾಧಿಸುವಂತಹ ನಾವು ಕೂಡ ಪಾಪದ ಪಾಲುದಾರರು ಅನ್ನುವುದನ್ನು ನಾನು ಹೇಳಲಿಕ್ಕೆ ಬರ್ತಾದ್ರೆ ಈ ಮುಖಾಂತರ. ಯಾಕಂದ್ರೆ ನನಗೆ ಅಥವಾ ನಿಮಗೆ ಎಲ್ಲರಿಗೂ ಗೊತ್ತು, ಆ ಮುಗ್ಧ ಆ ಕೂಸಿನ ಆತ್ಮಕ್ಕೆ ಶಾಂತಿ ಸಿಗೋದು ಬಹಳ ಕಷ್ಟ ಆಗಿದೆ. ಆದ್ರೆ ಅದಕ್ಕೂ ಮುನ್ನ ಇನ್ನಾದ್ರೂ ನಾಳೆಯ ಮತ್ತೊಂದು ಕೇಸ್ ವಿಷಯದಲ್ಲಾದ್ರೂ ಪಾಪದ ಪಾಲುದಾರರ ಆಗದಂತೆ ಉಳಿಯಬೇಕು, ನಾವು ಪ್ರಶ್ನಿಸಬೇಕು ಭಗವಂತನನ್ನ. ಆ ಪ್ರಶ್ನೆಗೆ ಪರಮಾತ್ಮನಾದರೂ ಉತ್ತರವನ್ನ ಕೊಡಬೇಕು ಅನ್ನೋದಾದ್ರೆ ನಾವು ಪ್ರಶ್ನಿಸಬೇಕಾಗಿರ್ತಕ್ಕಂಥದ್ದು, ನ್ಯಾಯವನ್ನ ಕೇಳಬೇಕಾಗಿರ್ತಕ್ಕಂಥದ್ದು ಕೇವಲ ತನಿಖಾ ಸಂಸ್ಥೆಯನ್ನ ಮಾತ್ರ ಅಲ್ಲ, ಇಂತಹ ವ್ಯವಸ್ಥೆಯನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮನಸ್ಸು ಸ್ವೇಚ್ಛೆಯಾಗಿ ಆಳ್ತಕ್ಕಂಥ ವ್ಯವಸ್ಥೆಯನ್ನ. ಇಂತಹ ಉಚ್ಚಾಟಗಳನ್ನ ಒಳಗಿಟ್ಟುಕೊಂಡು ಹೊರಗಡೆ ಯಾಕೆ ಅನುಕಂಪದ ತೋರಿಕೆಯಲ್ಲಿ ನಾವು ಬದುಕಬೇಕು? ಕುಮಾರಸ್ವಾಮಿಯವರು, ಯಡಿಯೂರಪ್ಪರು, ಸಿದ್ದರಾಮಯ್ಯನವರು ಅಥವಾ ನರೇಂದ್ರ ಮೋದಿಯವರು ಮುಗ್ಧ ಕೂಸಿಗೆ ನ್ಯಾಯವನ್ನ ಯಾಕೆ ಕೊಡಿಸ್ಲಿಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ? ಅಲ್ಲಿಯವರೆಗೆ ನಮ್ಮ ಮನೆಯ ಬಾಗಿಲಿಗೆ ಮತವನ್ನ ಕೇಳಲಿಕ್ಕೆ ಬರಕ್ ಹೋಗಬೇಡಿ ಅನ್ನುವ ಪ್ರಶ್ನೆಯನ್ನ ಪ್ರಶ್ನಿಸುವಂತ ತಾಕತ್ತಿರ್ತಕ್ಕಂಥ ಮತದಾರರ ಪ್ರಮಾಣ 1% ಇದೆಯಾ? ಈ ಅನುಕಂಪಗಳು ಬಲಿಯಾದ ಕಂದಮ್ಮಗಳ ಆತ್ಮಕ್ಕೆ ಶಾಂತಿಯನ್ನ ತಂದು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಾಗಿ? ಎದೆಯದ್ದಲ್ಲಿ ಆಕ್ರೋಶದ ಬೆಂಕಿಯಾಗಿ ನಮ್ಮೊಳಗೆ ಯಾವ ರಾಜಕಾರಣಿಗಳನ್ನ ಆರಾಧಿಸ್ತಿದ್ದೇವೋ ಅಂಥ ಕಲ್ಮಶಗಳನ್ನ ಸುಟ್ಟು ಹೊರ ಹಾಕುವ ಕ್ರಾಂತಿ ಉಂಟಾದಾಗಷ್ಟೇ ಅಂತಿಮ ಹಂತದಲ್ಲಿ ಯಾರನ್ನ ಪ್ರಶ್ನಿಸಬೇಕಾಗಿತ್ತೋ ಅವರನ್ನೇ ನಾವು ನಮ್ಮ ದೇವರನ್ನಾಗಿ ಆರಾಧಿಸುತ್ತಿರುವಾಗ ಕಲ್ಲಲ್ಲಿರುವ ದೇವರು ಕಲ್ಲಾಗದೆ ಉಳಿಯದೆ ಜೀವ ಪುಳಿಯಲಿಕ್ಕೆ ಹೇಗೆ ಸಾಧ್ಯ? ಮೊನ್ನೆ ತಾನೇ ಆರ್ಜಿಕ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಾದಂತಹ ಅತ್ಯಾಚಾರ ಮತ್ತು ಕೊಲೆಯ ಕೇಸ್ನಲ್ಲಿ
ಯಾರೋ ಒಬ್ಬನನ್ನ ಹಿಡಿದ್ವಿ ಹಾಕಿದ್ವಿ ಅನ್ನುವುದರ ಮಟ್ಟಿಗೆ ಆಚೆಗೆ ಆ ಕೇಸ್ನಲ್ಲಿ ಎದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಆಳವ ವ್ಯವಸ್ಥೆ ಯಾಕೆ ಪ್ರಜೆಗಳಿಗೆ ಕೊಡೋದಿಲ್ಲ? ಮತ್ತೆ ಕೊಡೋದಿಲ್ಲ ಅನ್ನೋದಾದ್ರೆ ಇದು ಪ್ರಜಾಪ್ರಭುತ್ವ ಹೇಗಾಗುತ್ತೆ? ಹೊಸ ಹೊಸ ನಮೂನೆಯಲ್ಲಿ ಈ ಕೊಲೆ ಯಾಕಾಯ್ತು, ಹೇಗಾಯ್ತು, ಯಾರಿಂದ ಆಯ್ತು, ಇವುಗಳನ್ನೇ ನಾವು ಕೇಳ್ತಾ 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 ಹೋಗ್ಬಿಟ್ರೆ ಬದಲಾಗಬೇಕಾಗಿದೆ. ನನಗೆ ಏನು ಬೇಕೋ ಅದು ಅವರ ಪ್ರಣಾಳಿಕೆಯಲ್ಲಿ ಬರುವಷ್ಟರ ಮಟ್ಟಿಗೆ ನಮ್ಮ ಹೋರಾಟಗಳು ಸಜ್ಜುಗೊಳ್ಳಬೇಕಾಗಿದೆ. ಸಾಧ್ಯನಾ ಇದು? ಮನುಷ್ಯನ ಈ ಅಜ್ಞಾನಕ್ಕೆ, ಈ ದುರ್ಬುದ್ಧಿಗೆ, ಅಥವಾ ಈ ಸೋಗಲಾಟನಕ್ಕೆ, ಅಥವಾ ಅಸಹಾಯಕತೆಗೆ, ಅಥವಾ ಪುಕ್ಕುಲತನದ ಹೊಣೆಗೇಡಿತನದ ಬದುಕಿಗೆ ಇನ್ನೆಷ್ಟು ಸೌಜನ್ಯರಂತಹ ಮುಗ್ಧ ಹೆಣ್ಣು ಮಕ್ಕಳು ಬಲಿಯಾಗಬೇಕು? ಯಾವ್ಯಾವ ಕೇಸಲ್ಲಿ ಯಾರ್ಯಾರನ್ನ ಮುಂದಿಟ್ಟು ಇವನೇ ಕೊಲೆಗಾರ ಅಥವಾ ಅತ್ಯಾಚಾರಿ ಅಂತ ಹೇಳಿ ಅವನ ಬದುಕನ್ನು ಮುಗಿಸುವಂತಹ ಅದೆಷ್ಟು ಉದಾಹರಣೆಗಳು ಇಲ್ಲಿರಬಹುದು. ತಾಲಿಬಾನ್ ಬಗ್ಗೆ ಮಾತನಾಡ್ತೇವೆ, ಮತ್ತೊಂದ್ರ ಬಗ್ಗೆ ಮಾತನಾಡ್ತೇವೆ, ಎಲ್ಲ ಹಾಗೆ ಹೀಗೆ ಇಲ್ಲಿ ಹೀಗೆ ಮುಚ್ಚಿ ಹಾಕುವಂತಹ ಹುನ್ನಾರಗಳು ಇಲ್ಲಿ ನಡೀತಾ ಇರೋದ್ರಿಂದ ಪರವಾಗಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಇರ್ತಕ್ಕಂಥ ವಾಸ್ತವ ಏನು ಅರ್ಥ ಮಾಡಿಕೊಂಡು ನಿಮ್ಮೊಳಗಿನ ದೆವ್ವಗಳ ರೂಪದಲ್ಲಿರುವ ದೇವರ ಹೆಸರಲ್ಲಿರುವ ದೆವ್ವಗಳಂತಹ ಆ ರಾಜಕಾರಣಿಗಳನ್ನ ಪಕ್ಷಗಳ ಭ್ರಮೆಯಿಂದ ಹೊರಬನ್ನಿ, ಪಕ್ಷಾಭಿಮಾನದ ಭ್ರಮೆಯಿಂದ ಹೊರಬನ್ನಿ. ಧನ್ಯವಾದಗಳು.